ಸರ್, ಗೃಹಲಕ್ಷ್ಮಿ ಮಹಿಳೆಯರು ಮತ್ತೆ ಅಪ್ಲಿಕೇಶನ್ ಅನ್ನು ಹಾಕ್ಬೇಕಂತೆ, ಹೌದಾ? ಹೌದು. ಈಗ ರಾಜ್ಯ ಸರ್ಕಾರ ಕನ್ಫರ್ಮ್ ಆಗಿ ಹೇಳಿದೆ, ಗೃಹಲಕ್ಷ್ಮಿ ಮಹಿಳೆಯರು ಮತ್ತೆ ಮರು ಅರ್ಜಿಯನ್ನ ಹಾಕ್ಬೇಕಾಗುತ್ತೆ. ಇದನ್ನ ನೀವು ನಿಮ್ಮ ಮೊಬೈಲ್ ಇಂದಾನೆ ಹಾಕೋಬಹುದು. ಇದಕ್ಕೆ ಯಾವುದೇ ರೀತಿಯಾದಂತಹ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಹೇಗೆ ಅಂತ ಹೇಳಿ ನಾನು ನಿಮ್ಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ ನೋಡಿ. ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕೋಕೆ ಗೂಗಲ್ ನಲ್ಲಿ ಕನ್ನಡ 24 ಅಂತ ಹೇಳಿ ಈ ರೀತಿ ಕರೆಕ್ಟ್ ಆಗಿ ಸರ್ಚ್ ಮಾಡಿ. ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಅಲ್ಲಿ ಅಪ್ಲೈ ಅಂತ ಹೇಳಿ ಈ ರೀತಿ ಸರ್ಚ್ ಮಾಡಿದ್ರು ಸಾಕು. ಅಪ್ಲಿಕೇಶನ್ ಹಾಕೋಕೆ ಸಂಬಂಧಪಟ್ಟಿರೋ ಆರ್ಟಿಕಲ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಹಾಗೆ ಸ್ವಲ್ಪ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಅಪ್ಲೈ ನೌ ಅಂತ ಇದೆ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿ ಗವರ್ಮೆಂಟ್ ವೆಬ್ಸೈಟ್ ಬರುತ್ತೆ. ಇಲ್ಲಿ ನೋಡಬಹುದು ಈಗಾಗಲೇ ಎಷ್ಟು ಜನ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಇದೆ. ಈ ವೆಬ್ಸೈಟ್ ನಲ್ಲಿ ನೀವು ಈ ಕೂಡಲೇ ಗೃಹಲಕ್ಷ್ಮಿ ಹಣಕ್ಕೆ ಅಪ್ಲಿಕೇಶನ್ ಹಾಕಿ. ಸರ್, ಗೃಹಲಕ್ಷ್ಮಿ ಮಹಿಳೆಯರು ಮತ್ತೆ ಅಪ್ಲಿಕೇಶನ್ ಅನ್ನು ಹಾಕ್ಬೇಕಂತೆ, ಹೌದಾ? ಹೌದು. ಈಗ ರಾಜ್ಯ ಸರ್ಕಾರ ಕನ್ಫರ್ಮ್ ಆಗಿ ಹೇಳಿದೆ, ಗೃಹಲಕ್ಷ್ಮಿ ಮಹಿಳೆಯರು ಮತ್ತೆ ಮರು ಅರ್ಜಿಯನ್ನ ಹಾಕ್ಬೇಕಾಗುತ್ತೆ. ಇದನ್ನ ನೀವು ನಿಮ್ಮ ಮೊಬೈಲ್ ಇಂದಾನೆ ಹಾಕೋಬಹುದು. ಇದಕ್ಕೆ ಯಾವುದೇ ರೀತಿಯಾದಂತಹ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಹೇಗೆ ಅಂತ ಹೇಳಿ ನಾನು ನಿಮ್ಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ ನೋಡಿ. ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕೋಕೆ ಗೂಗಲ್ ನಲ್ಲಿ ಕನ್ನಡ 24 ಅಂತ ಹೇಳಿ ಈ ರೀತಿ ಕರೆಕ್ಟ್ ಆಗಿ ಸರ್ಚ್ ಮಾಡಿ. ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಅಲ್ಲಿ ಅಪ್ಲೈ ಅಂತ ಹೇಳಿ ಈ ರೀತಿ ಸರ್ಚ್ ಮಾಡಿದ್ರು ಸಾಕು. ಅಪ್ಲಿಕೇಶನ್ ಹಾಕೋಕೆ ಸಂಬಂಧಪಟ್ಟಿರೋ ಆರ್ಟಿಕಲ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಹಾಗೆ ಸ್ವಲ್ಪ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಅಪ್ಲೈ ನೌ ಅಂತ ಇದೆ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿ ಗವರ್ಮೆಂಟ್ ವೆಬ್ಸೈಟ್ ಬರುತ್ತೆ. ಇಲ್ಲಿ ನೋಡಬಹುದು ಈಗಾಗಲೇ ಎಷ್ಟು ಜನ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಇದೆ. ಈ ವೆಬ್ಸೈಟ್ ನಲ್ಲಿ ನೀವು ಈ ಕೂಡಲೇ ಗೃಹಲಕ್ಷ್ಮಿ ಹಣಕ್ಕೆ ಅಪ್ಲಿಕೇಶನ್ ಹಾಕಿ.